ನಿನ್ನೆ ಬಿಆರ್ ಪಾಟೀಲ್ ಆಡಿಯೋ, ಇವತ್ತು ಎಚ್.ಕೆ. ಪಾಟೀಲ್ ಪತ್ರ. ಸಿಎಂಗೆ ಸಚಿವ ಎಚ್.ಕೆ. ಪಾಟೀಲ್ 7 ಪುಟಗಳ ಪತ್ರ ಬರೆದಿದ್ದಾರೆ. ಗಣಿ ಅಕ್ರಮ ಕೇಸ್ನ ತನಿಖೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಚಿವರುಗಳು, ಶಾಸಕರುಗಳು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ತಮ್ಮ ಸರ್ಕಾರದ ವಿರುದ್ಧವೇ. ನಿನ್ನೆ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯಿತು. ಇವತ್ತು ಅದಕ್ಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟರು ಕೂಡ. ಹೌದು, ನನ್ನದೇ ಆಡಿಯೋ, ಅದು ನಾನು ಹೇಳಿದ್ದು ಹೌದು, ಸತ್ಯ, ಸಿಎಂಗೂ ಹೇಳ್ತೀನಿ ನಾನು ಅನ್ನುವ ವಿಚಾರವನ್ನ ಹೇಳಿದ್ರು. ಇವತ್ತು ಎಚ್.ಕೆ. ಪಾಟೀಲ್ ಪತ್ರ ಬರೆದಿದ್ದಾರೆ. ಸಿಎಂಗೆ ಸಚಿವ ಎಚ್.ಕೆ. ಪಾಟೀಲ್ 7 ಪುಟಗಳ ಪತ್ರ ಬರೆದಿದ್ದು ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ತನಿಖೆ ದಾರಿ ತಪ್ಪಿದ್ಯಾ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಿಲ್ವಾ? ತಮ್ಮದೇ ಸರ್ಕಾರ, ತಮ್ಮದೇ ಅಧಿಕಾರ, ಆದ್ರೂ ಪತ್ರ ಬರೆದಿದ್ದಾರೆ. ಸಿಎಂಗೆ ಕಾನೂನು ಸಚಿವರು ಬರೆದಂತಹ ಪತ್ರದಲ್ಲಿ ಏನಿದೆ? ಗಣಿ ಅಕ್ರಮದಿಂದ 1,50,000 ಕೋಟಿ ನಷ್ಟ ಆಗಿದೆ. ಅಕ್ರಮ ಗಣಿಗಾರಿಕೆಯಲ್ಲಿ ಕೇವಲ 7.6% ಪ್ರಕರಣಗಳ ತನಿಖೆಯಷ್ಟೇ ಆಗಿರೋದು. 92% ಪ್ರಕರಣಗಳು ಇನ್ನೂ ಕೂಡ ತನಿಖೆಗೆ ಒಳಪಟ್ಟಿಲ್ಲ. ವಿಶೇಷ ತನಿಖಾ ತಂಡ, ಕೋರ್ಟ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಈ ಪತ್ರದಲ್ಲಿ ಹೇರಿದ್ದಾರೆ. ಯಾವುದೇ ಕಾರಣಕ್ಕೆ ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಎಚ್.ಕೆ. ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ 92% ಕೇಸ್ ತನಿಖೆಗೆ ಒಳಪಟ್ಟಿಲ್ಲ ಅನ್ನೋದನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸಿಎಂಗೆ ಪತ್ರ ಬರೆದಿರೋದ್ರ ಬಗ್ಗೆ ಇದೀಗ ಎಚ್.ಕೆ. ಪಾಟೀಲ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ನಾನು ಸಿಎಂಗೆ ಪತ್ರ ಬರೆದಿದ್ದೀನಿ. ಅದರಲ್ಲಿ ಯಾವುದೇ ರಾಜಕೀಯ ಪತ್ರ ಅಲ್ಲ, ಅದು ರಾಜ್ಯದ ಜನರ ಹಿತದೃಷ್ಟಿಯಿಂದ ಬರೆದಿರುವಂತಹ ಪತ್ರ. ಈ ಪತ್ರ ಬರೆದ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಹ ಪತ್ರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಕ್ರಮದ ದಾಖಲೆ ನಾಪತ್ತೆ ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ, ಕಾರಣದಿಂದಾನೇ ನಾನು ಸಿಎಂಗೆ ಈ ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿ ರಾಯಚೂರಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಬಿಐಗೆ ನಾವು 9 ಪ್ರಕರಣ ವಹಿಸಿದ್ದೇವೆ, ಅದರಲ್ಲಿ 3 ಪ್ರಕರಣ ಬಿಟ್ಟು 6 ಪ್ರಕರಣ ನಾವು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಐಟಿಯಲ್ಲಿ ಬಹುಭಾಗ ಪ್ರಕರಣಗಳು ತನಿಖೆಯಾಗಿಲ್ಲ. ಆ ಉದ್ದೇಶದಿಂದ ನಾನು ಸಿಎಂಗೆ ಪತ್ರ ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ, ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಒಂದ್ ಕಡೆ ಬಿಆರ್ ಪಾಟೀಲ್ ಆಡಿಯೋ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಎಚ್.ಕೆ. ಪಾಟೀಲ್ ಪತ್ರ. ಸರ್ಕಾರದಲ್ಲಿ ಇದೀಗ ಒಂದು ಕಡೆ ಅಕ್ರಮದ ಅಥವಾ ಭ್ರಷ್ಟಾಚಾರದ ವಿಚಾರಗಳಾದ್ರೆ, ಮತ್ತೊಂದು ಕಡೆ ತನಿಖೆಯ ವಿಚಾರಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಪಾಟೀಲ್ ರಾಜಕೀಯವಾಗಿ ನಾನು ಪತ್ರ ಬರ್ದಿಲ್ಲ ಅಂತ ಹೇಳಿದ್ರು ಕೂಡ ಅದರ ಹಿಂದಿರುವಂತಹ ಲೆಕ್ಕಾಚಾರಗಳು ಬೇರೆಯದ್ದೇ ಒಂದು ಉದ್ದೇಶವನ್ನ ತೋರಿಸ್ತಾ ಇದೆ ಇಲ್ಲಿ. ಖಂಡಿತವಾಗಿಯೂ ನವಿತಾ ಜೈನ್, ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತಂತ ಏನು ತನಿಖೆಗೆ ರಚನೆ ಮಾಡಲಾಗಿರ್ತಕ್ಕಂಥ SIT ವಿಶೇಷ ತನಿಖಾ ದಳ ಏನಿದೆ, ಆ ಒಂದು ತನಿಖಾ ದಳದ ಅವಧಿಯನ್ನು ವಿಸ್ತರಣೆ ಮಾಡಿ ಎನ್ನುವಂಥ ಒಂದು ನಿಟ್ಟಲ್ಲಿ ಪ್ರಪೋಸಲ್ ಹೋಗಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಸಚಿವರುಗಳು ಆ ಒಂದು ವಿಚಾರದ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವ್ರದ್ದು. ಸೊ ಹೀಗಾಗಿ ಇದರಿಂದ ಅಸಮಾಧಾನಗೊಂಡು ಆಕ್ರೋಶಗೊಂಡಂಥ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಪತ್ರವನ್ನು ಬರೆಯೋದ್ರ ಮುಖಾಂತರ ಪತ್ರವನ್ನು ಮಾಧ್ಯಮಗಳಿಗೆ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಮೂಲಕವಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಎಲ್ಲ ಒಂದು ಕಡೆಯಾಗಿ ಎಚ್.ಕೆ. ಪಾಟೀಲ್ ಅವರು ಒಂದು ರೀತಿ ಚಾಟಿ ಬೀಸುವಂಥ, ಒಂದು ರೀತಿ ತಿರುಗೇಟು ಕೊಡುವಂಥ, ಒಂದು ಆಂತರಿಕವಾಗಿ ತಿರುಗೇಟು ಕೊಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ಕುರಿತಂತೆ ತಮ್ಮ ಅಧ್ಯಕ್ಷತೆಯಲ್ಲೇ ಒಂದು ಉಪಸಮಿತಿಯನ್ನು ರಚನೆ ಮಾಡಲಾಗಿತ್ತು. 2017-18ರಲ್ಲೇ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಆ ಒಂದು ಉಪಸಮಿತಿ ಕೊಟ್ಟಂಥ ಒಂದು ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ತಡೆಗಟ್ಟುವಂಥ ಒಂದು ನಿಟ್ಟಲ್ಲಿ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥ ಒಂದು ಆರೋಪ, ಒಂದು ಅಭಿಪ್ರಾಯ ಎಚ್.ಕೆ. ಪಾಟೀಲ್ ಅವ್ರದ್ದು. ಸೊ ಹೀಗಾಗಿ ನಡವಳಿ ರೂಪದಲ್ಲಿ ತಮ್ಮ ಲೆಟರ್ನಲ್ಲೇ ಒಂದು ಪತ್ರವನ್ನು ಬರೆದಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರು ಸುದೀರ್ಘವಾಗಿ 7 ಪುಟಗಳ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಭಾಳ ಮುಖ್ಯ ಉಲ್ಲೇಖವನ್ನು ಮಾಡಿದ್ದಾರೆ ನೋಡಿ.
100ಕ್ಕೆ 7.6% ಮಾತ್ರ ಈ ಒಂದು ಪ್ರಕರಣಗಳ ವಿಲೇವಾರಿ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಆರೋಪಿತರಿಗೆ ಶಿಕ್ಷೆ ಪ್ರಮಾಣ ಆಗಿರ್ತಕ್ಕಂಥದ್ದು. ಇನ್ನು 92% ಯಾವುದೇ ರೀತಿಯಾದಂಥ ಕ್ರಮ ಆಗಿಲ್ಲ, ಶಿಕ್ಷೆ ಆಗಿಲ್ಲ ಅನ್ನುವಂಥ ನಿಟ್ಟಲ್ಲಿ. ಇನ್ನು ಪ್ರಕರಣಗಳ ತನಿಖೆಯೂ ಕೂಡ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಪ್ರಕರಣಗಳ ವ್ಯಾಜ್ಯ ವಿಲೇವಾರಿ ಆಗಬೇಕು, ಮತ್ತೊಂದು ಕಡೆಯಾಗಿ ತನಿಖೆ ಆಗಬೇಕು ಅಂದರೆ ವಿಶೇಷವಾದಂಥ ಒಂದು ನ್ಯಾಯಾಲಯ ಸ್ಥಾಪನೆ ಆಗಬೇಕು. ಮತ್ತೊಂದು ಕಡೆಯಾಗಿ ಪೊಲೀಸ್ ಇಲಾಖೆಯಡಿ ಬರುವಂಥ, ಅಂದರೆ ಲೋಕಾಯುಕ್ತ SITಗಿಂತ ಪೊಲೀಸ್ ಇಲಾಖೆಯಡಿ ಬರುವಂಥ ಒಂದು ಬಲಯುತವಾದಂಥ ಒಂದು SITಯನ್ನು, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಬಿಗಿ ಕ್ರಮವನ್ನು, ಒಂದು ಜರೂರಾದಂಥ ಒಂದು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಈ ಮೂಲಕವಾಗಿ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಒಂದು ರೀತಿ ಮುಜುಗರ ತರುವಂಥ ಒಂದು ನಿಟ್ಟಲ್ಲಿ ಇದೀಗ HK ಪಾಟೀಲ್ ಅವರು ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇದೀಗ ವಿಧಾನಸೌಧ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್.